ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಕನ್ನಡ 11 ಕಂಟೆಸ್ಟೆಂಟ್ ಲಿಸ್ಟನ್ನ ನೀವು ನೋಡ್ತಾ ಹೋಗಿ ನೀವು ಯಾರನ್ನು ಗೆಸ್ ಮಾಡಿದ್ದೀರಾ ಅವರನ್ನು ಕೂಡ ಕಮೆಂಟ್ ಮಾಡುವ ಮುಖಾಂತರ ನಿಮ್ಮ ಪ್ರಕಾರ ಯಾರು ಬರ್ತಾರೆ ಅಂತೇಳಿ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ ಇರ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಮೊದಲನೇದಾಗಿ ಯಾರಪ್ಪ ಅಂದರೆ ವರ್ಷ, ಕಾವೇರಿ ಮತ್ತು ವರುಣ್ ಇವರಿಬ್ಬರು ಬರೋದು 100ಗೆ 200% ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ TRP ಬೇಕಲ್ಲ, ಸೊ ಹಾಗಾಗಿ ವರ್ಷ ಮತ್ತು ವರುಣ್ TRPಗೋಸ್ಕರನಾದರೂ ಇವರಿಬ್ಬರನ್ನಲ್ಲಿ ಒಬ್ಬರನ್ನ ಮಾತ್ರ ಕರೆಸ್ತಾರೆ, ಇಲ್ಲಾಂದರೆ ಇಬ್ಬರನ್ನು ಕೂಡ ಕರೆಸ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ಮೋಕ್ಷಿತ ಪೈ, ಓಕೆ, ಇವರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂತೋಷ್ ಅವರ ವೈಫ್, ಓಕೆನಾ, ತುಕಾಲಿ ಸಂತೋಷ್ ವೈಫ್ ಇವರು. ಇನ್ನು ಶಶಿಧರ್ ಅಂತ, ಓಕೆ, ಇವರು ಕೂಡ ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಇನ್ನು ತರುಣ್ ಚಂದ್ ಇವರು ಕೂಡ ಬಿಗ್ ಬಾಸ್ಗೆ ಬರ್ತಾನೆ ಅನ್ನೋ ಸುದ್ದಿ ಇರುತ್ತೆ. ಅಶ್ವಿನಿ ಗೌಡ ಎಲ್ರಿಗೂ ಗೊತ್ತು, ಸೊ ಅವರು ಕೂಡ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪಂಕಜ್, ಓಕೆ, ಎಸ್ ನಾರಾಯಣರವರ ಮಗ, ಅವರು ಕೂಡ ಬರ್ತಾರೆ. ಇನ್ನು ಕ್ವಾಜಾ ಇವರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟು ಆಗಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಪ್ರಕಾರ ಯಾರು ಗೆಸ್ ಮಾಡಿ. ಚಂದ್ರಪ್ರಭಾ, ಓಕೆ, ಹಾಸ್ಯ ನಟ ಚಂದ್ರಪ್ರಭಾ. ಇನ್ನು ನಟ ಸುನೀಲ್ ರಾವ್ ಬಿಟ್ಟರೆ ಪ್ರಿಯಾ ಸವದಿ ಬಂದರೂ ಕೂಡ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಇನ್ನು ಚೇತನ್ ಚಂದ್ರ, ಓಕೆ, ಇವರು ಕೂಡ ಚೆನ್ನಾಗಿರುತ್ತೆ. ಭವ್ಯಗೌಡ ಈ ಸತಿ ಬಿಗ್ ಬಾಸಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರ್ತಾರೆ. ಇನ್ನು ನಟ ಆಕಾಶ್ ಬರ್ತಾರೆ ಅಂತಲೂ ಕೂಡ ಸುದ್ದಿ ಇದೆ. ಇವು ಭೂಮಿಕಾ ಬಸವರಾಜು ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಎಲ್ರಿಗೂ ಕೂಡ. ಭೂಮಿಕಾ ಬಸವರಾಜ್ ಬರ್ತಾ ಇದ್ದಾರೆ. ಇವ್ರ ಹೆಸರನ್ನ ನೀವು ಕಮೆಂಟ್ ಮಾಡೋದ್ರ ಮುಖಾಂತರ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅವರು ಯಾರು ಏನು ಎತ್ತ ಅಂತ. ಓಕೆ, ಇನ್ನು ಶರ್ಮಿಳಾ ಗೌಡ ಇವರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಬರ್ತಾರೆ. ಇನ್ನು ಸುಕೃತ ಇವರು ಕೂಡ ಬರ್ತಾರೆ ಅಂತ. ಸೊ ಈ ಎಲ್ಲ ಮೆಂಬರ್ಸು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಬರ್ತಾರೆ. ಸೊ ಅದರಲ್ಲೂ ವರ್ಷ ಮತ್ತು ವರುಣ್ ಅಂತೂ ಖಂಡಿತವಾಗಿ ಬರಲ್ಲ ಅಂತ ಬಂದೇ ಬರ್ತಾರೆ. ನೋಡಿ, TRPಗೋಸ್ಕರನಾದರೂ ಬಿಗ್ ಬಾಸು ಅವರನ್ನು ಅಪ್ರೋಚ್ ಮಾಡುತ್ತೆ, ಓಕೆನಾ. ಸೊ ನೀವು ಕಾದು ನೋಡಿ, ವರ್ಷ ವರುಣ್ ಇಬ್ಬರು ಕೂಡ ಬರ್ತಾರೆ ಅಂತ ಸುದ್ದಿ ಹರಡ್ತಾ ಇದೆ. ಯಾಕೆಂದರೆ ಬ್ರೇಕಪ್ ಬೇರೆ ಆಗಿದೆ, ಸೊ ಹಾಗಾಗಿ ಪಾಸಿಬಿಲಿಟೀಸ್ ತುಂಬ ಜಾಸ್ತಿನೇ ಇದ್ದಾವೆ.